ಪಾಲಕರೇ, ಈ ಒಂದು ಎಲ್ಲ ಉಸ್ತುವಾರಿ ವಹಿಸಿರುವಂತಹ ಗಿರಿಜಾ ಮತ್ತು ಶ್ವೇತಾ ಹಾಗೂ ನಮ್ಮ ಸಿಬ್ಬಂದಿಯಾಗಿರುವಂತಹ ಪಠಾಣ್ ಅವರೇ, ಬಹುಶಃ ಎಷ್ಟು ದಿವಸ ನಿಮಗೆ ಇದಿತ್ತು ಸಮರ್ ಕ್ಯಾಂಪು? 15 ದಿವಸ ಸಮರ್ ಕ್ಯಾಂಪ್ ಇದು ಮಾಡಿದ್ದೀರಾ. ಬಹುಶಃ ಅದ್ರದ್ದು ರಿಸಲ್ಟ್ ನಾನು ನೋಡ್ತಾ ಇದ್ದೀನಿ. ಬುಕ್ಕೆ ಆಗಿರ್ಬೋದು, ಮನೆ ಆಗಿರ್ಬೋದು, ಬುಕ್ಕೆ ಆಗಿರ್ಬೋದು, ಏನೇನೋ ತಯಾರಿ ಮಾಡಿದ್ದೀರಾ. ಆಯ್ತಾ? ಬೇರೆ ಬೇರೆ ರೀತಿಯಲ್ಲಿ ನೀವು ಈ ಒಂದು ಸಮರ್ ಕ್ಯಾಂಪ್ಗೆ ಭಾಗವಹಿಸಿದ್ದೀರಾ. ಇದು ಎಷ್ಟು ನಿಮ್ಮಲ್ಲಿರುವಂತಹ ಕಲೆಗಳನ್ನ ಹೊರಗಡೆ ತೆಗೆಯುವ ಉದ್ದೇಶದಲ್ಲಿ ನಾವು ಈ ಒಂದು ದಿನವನ್ನ ಆಚರಿಸ್ಕೊಂಡಿದ್ವಿ. ಇವತ್ತು ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನ ಮಾಡ್ತಿರ್ಬೇಕಾದ್ರೆ ಆ ಒಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಮುಖಾಂತರ ನಮ್ಮ ಮಕ್ಕಳು ಯಾವಾಗಲೂ ಬುದ್ಧಿವಂತರು, ಜಾಣರು ಮತ್ತು ಎಲ್ಲದರಲ್ಲೂ ಮೊದಲ ಕೈ ಇದೆ, ಮೊದಲ ಸ್ಥಾನ ಇದೆ ಅನ್ನೋದು ನನಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ಇವತ್ತು ಈ ಒಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮಲ್ಲಿರುವಂತಹ ಕಲೆಗಳು, ಬಹುಶಃ ನೋಡಿ ಎಷ್ಟೋ ಮಂದಿ ಚೆನ್ನಾಗಿ ಡಾನ್ಸ್ ಆಡೋದು, ಮತ್ತೆ ಸ್ವಲ್ಪ ಮಂದಿಗೆ ಬರೆಯೋಕ್ಕೆ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಮಂದಿ ಆಡಕ್ಕೆ ಚಲೋ ಬರುತ್ತೆ, ಸ್ವಲ್ಪ ಮಂದಿಗೆ ಡ್ರಾಯಿಂಗ್ ಚೆನ್ನಾಗಿ ಮಾಡ್ತೀರಾ, ಸ್ವಲ್ಪ ಮಂದಿ ಚೆನ್ನಾಗಿ ಏನು ವರ್ಣನೆ ಮಾಡ್ತೀರಾ. ಆಯ್ತಾ? ಈ ರೀತಿಯಲ್ಲಿ ಅನೇಕ ಇದರಲ್ಲಿ ನೀವು ಭಾಗವಹಿಸಿರೋದ್ರಿಂದ ನಿಮ್ಮಲ್ಲಿರುವಂತಹ ಆ ಒಂದು ಕಲೆಯನ್ನ ತೆಗೆಯುವುದಕ್ಕೋಸ್ಕರ ನಾವು ಈ ಒಂದು ಸಮ್ಮರ್ ಕ್ಯಾಂಪ್ ಮಾಡ್ತೀವಿ. ಬೇರೆ ಕಡೆಲ್ಲ ಸಮ್ಮರ್ ಕ್ಯಾಂಪ್ ಮಾಡ್ಬೇಕಂದ್ರೆ ರೊಕ್ಕ ಕೊಟ್ಟು ಹೋಗ್ಬೇಕು, ಹೌದಲ್ಲ? ರೊಕ್ಕ ಕೊಟ್ಟು ಹೋಗ್ಬೇಕು. ಇಲ್ಲಿ ನಾವು ಫ್ರೀಯಾಗಿ ನಿಮ್ಗೆ ಮಾಡಿ ನಿಮ್ಮ ಮಕ್ಕಳ ಒಂದು ಪ್ರತಿಭೆಗಳನ್ನ ಹೊರಗಡೆ ತೆಗೆಯೋಕ್ಕೋಸ್ಕರ ನಾವು ಮಾಡ್ತಿರ್ಬೇಕಾದ್ರೆ ಎಲ್ಲರಿಗೂ ಶುಭ ಕೋರ್ತೀನಿ. ಮುಖ್ಯವಾಗಿ ಟೀಚರ್ ಅವರು ಒಂದು ಒಳ್ಳೆಯ ಉತ್ತಮ ಒಂದು ಪ್ರೋತ್ಸಾಹ ಮಾಡಿದಕ್ಕಾಗಿ ಅವರಿಗೆ, ಮತ್ತೆ ಇಲ್ಲಿರುವಂತಹ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ಬೋದು, ಮೆಂಬರ್ಸ್ ಆಗಿರ್ಬೋದು, ಪ್ರೋತ್ಸಾಹ ಕೂಡ ಇದೆ. ಅದಕ್ಕೆ ನಾನು ಚಿರಋಣಿ ಆಗಿದ್ದೇನೆ. ಮತ್ತೊಂದು ಸಾರಿ ವಿಶ್ ಯು ಆಲ್ ದಿ ಬೆಸ್ಟ್.